ನಾನು ಜಾಣ, ಆದರೆ ನಾನು ಅನ್ಕೊಂಡಿರೋಷ್ಟು ಜಾಣ ನಾನಲ್ಲ. ನಾವು ನಮ್ಮ ಜಾಣತನನ ಬೇರೆಯವ್ರ ಮುಂದೆ ಪ್ರೂವ್ ಮಾಡೋಕ್ಕೆ ನೋಡ್ತೀವಿ. ಆ ಜಾಣತನನ ನಮ್ಮ ಮನೆಯವ್ರ ಹತ್ರ ಇರ್ಬೋದು ಅಥವಾ ನಮ್ಮ ಜೊತೆನೇ ಇರ್ಬೋದು. ಏನಕ್ಕೆ ಅಂದರೆ ನಮ್ಮ ಜಾಣತನ ಇಲ್ಲಿರುತ್ತೆ, ನಾವು ಅಂದ್ಕೊಂಡಿರೋ ಜಾಣ ಇಲ್ಲಿರುತ್ತೆ. ಸೊ ಯಾವಾಗಲೂ ಏನಾಗುತ್ತೆ ಅಂತ ಅಂದರೆ ನಾವು ಪ್ರೂವ್ ಮಾಡೋಕ್ಕೆ ನೋಡಿದಾಗ ನಾವು ಅಂದ್ಕೊಂಡಿರೋಷ್ಟು ಜಾಣತನ ಇಷ್ಟಿರುತ್ತೆ, ನಮ್ಮ ಜಾಣತನ ಇಷ್ಟಿರುತ್ತೆ. ಯಾವಾಗ ನಾವು ಅದನ್ನು ಪ್ರೂವ್ ಮಾಡೋಕ್ಕೆ ನೋಡ್ತೀವಿ, ನಾವು ಇದನ್ನು ರೀಚ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ತಿರತ್ತೆ ಹೊರತು ಅದು ಕಮ್ಮಿ ಆಗ್ತಾ ಹೋಗ್ತಿರೋದಿಲ್ಲ. ಯಾವಾಗ ನಮ್ಮ ಜಾಣತನನ ನಾವು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಆವಾಗ ಬೇಜಾರಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನನಗೆ ನಮ್ಮ ಯೂಟ್ಯೂಬ್ ವ್ಯೂವರ್ ಒಬ್ಬರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೇಳಿದರು. ಸೊ ಹಾಗಾಗಿ ನಾನು ಇವತ್ತು ಟಾಪಿಕ್ ಚೂಸ್ ಮಾಡಿರೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಬೇಸಿಕಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದು ಒಂದು ನಮ್ಮ ಸುತ್ತಮುತ್ತ ನಾವು ಬೆಳೆಯುವಂಥ ಎನ್ವಿರಾನ್ಮೆಂಟಿಂದ ಅಥವಾ ನಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಿಂದ. ಈಗ ಟೀಚರ್ಸೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಯಾವಾಗಲೂ ನಮ್ಮನ್ನು ಬೇರೆ ಜೊತೆ ಕಂಪೇರ್ ಮಾಡ್ತಾ ಇದ್ದರೆ, ಎಕ್ಸ್ಪೆಷಲಿ ನಮ್ಮ ರಿಲೇಟಿವ್ಸ್ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು ಅಥವಾ ಸಿಬ್ಲಿಂಗ್ಸ್ ಜೊತೆನೇ ಇರ್ಬೋದು. ಅವ್ನು ಚೆನ್ನಾಗಿ ಮಾರ್ಕ್ಸ್ ತೆಗ್ದ, ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿತಿಲ್ಲ, ಸೊ ಹಂಗಾಗಿ ಅವ್ನು ಜಾಣ, ನೀನು ದಡ್ಡ. ಯಾವಾಗ ಈ ಕಂಪ್ಯಾರಿಸನ್ ಬೆಳೀತಾ ಹೋಗುತ್ತೆ ಎಕ್ಸ್ಪೆಷಲಿ, ಆವಾಗ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೀತಾ ಹೋಗುತ್ತೆ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಮತ್ತು ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಎರಡೂ ಒಂದೇ ಕಾಯಿನಿನ ಎರಡು ಮುಖಗಳು. ಬಟ್ ನಮಗೆ ಗೊತ್ತಿಲ್ದಲೇನೋ ಆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಫೀಲ್ ಆಗಬೇಕು ಅನ್ನೋದು ಎಲ್ಲೋ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನಮ್ಮ ಜಾಣತನನ ನಾವು ನಮಗೋಸ್ಕರನಾರಾಗಲಿ ಅಥವಾ ನಮ್ಮ ಸುತ್ತಮುತ್ತ ಇರೋರಿಗೋಸ್ಕರನಾರಾಗಲಿ ಆ ಪ್ರೂವ್ ಮಾಡೋಕ್ಕೆ ನೋಡ್ತೀವಿ. ಯಾವಾಗ ಅದನ್ನು ನಾವು ಪ್ರೂವ್ ಮಾಡೋಕ್ಕೆ ನೋಡ್ತೀವಿ, ಅದು ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಆವಾಗ ಏನಾಗುತ್ತೆ, ನಮಗೆ ಮತ್ತೆ ಲೋ ಫೀಲ್ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲು ಈಗ ನಮ್ಮ ಪೇರೆಂಟ್ಸಿಗೆ ಇರ್ಬೋದು, ಟೀಚರ್ಸಿಗೆ ಇರ್ಬೋದು ಅಥವಾ ನಾವು ಬೆಳೆದಿರೋಂಥ ಎನ್ವಿರಾನ್ಮೆಂಟ್ ಇರ್ಬೋದು, ಸುತ್ತಮುತ್ತ ಇರೋರಿಗೆ ಈ ಎಷ್ಟೋ ವಿಚಾರಗಳು ನಾಲೆಡ್ಜ್ ಇಲ್ಲ. ಏನಕ್ಕೆ ಅಂತ ಅಂದರೆ ಆಗಿನ ಎಜುಕೇಷನ್ ಸಿಸ್ಟಮ್ ಆಗಲಿ ಈಗಿನ ಎಜುಕೇಷನ್ ಸಿಸ್ಟಮ್ ಆಗಲಿ ಮೋರರ್ಲೆಸ್ ಸೇಮ್ ಇದೆ. ಬಟ್ ಯಾರೂ ಆಗಲಿ ಅವ್ರ OS ಅಪ್ಗ್ರೇಡ್ ಮಾಡೋಕ್ಕೆ ನೋಡ್ತಾ ಇಲ್ಲ. ಎಕ್ಸಾಂಪಲು, ಎಷ್ಟು ಜನ ಅವ್ರ ಮೊಬೈಲಿನ OS ಫ್ರೀಕ್ವೆಂಟಾಗಿ ಅಪ್ಡೇಟ್ ಮಾಡ್ತಾರೆ. ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಅದೇ ಥರ ನಿಮ್ಮ ಮೈಂಡಿನ OS ನೀವು ಅಪ್ಗ್ರೇಡ್ ಯಾವಾಗ ಮಾಡ್ತಿದ್ದೀರ? ಹೊಸದನ್ನು ನೀವು ಲಾಸ್ಟ್ ಯಾವಾಗ ಕಲ್ತಿದ್ದು? ನೀವು ಹೊಸ ಬುಕ್ಕನ್ನ ಯಾವಾಗ ಓದಿದ್ದು? ಹೊಸ ವಿಚಾರಗಳನ್ನು ವಿಮರ್ಶೆ ಯಾವಾಗ ಮಾಡಿದ್ದು? ಯಾವಾಗ ನಾವು ಬಾವಿಲಿರೋ ಕಪ್ಪೆ ಆಗಿರ್ತೀವಿ, ಆ ಬಾವಿ ಅನ್ನೋ ಕಂಫರ್ಟ್ ಝೋನಿಂದ ನಾವು ಹೊರಗಡೆ ಬರೋದಿಲ್ಲ, ಆಗ ನಮಗೆ ಹೊರಗಡೆ ಸುತ್ತಮುತ್ತ ಏನಿದೆ ಅನ್ನೋದೇ ಗೊತ್ತಿರೋದಿಲ್ಲ. ನಮ್ಮ ಬಾವಿಲಿರೋದೇ ಅಲ್ಟಿಮೇಟ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಬಾವಿಲಿರೋ ಕಪ್ಪೆ ಥರ ನಾವು ಆಗಿರ್ತೀವಿ. ಏನಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅಂತ ಅಂದರೆ, ನಾವು ಪ್ರಪಂಚ ನೋಡೋ ರೀತಿ ಒಂದೇ ಥರ ಆಗಿರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಪ್ರಪಂಚ ಈ ಥರದ್ದು ಇದೇ ಥರ. ಒಂದು, ನಾನು ಬೇರೆಯವರಿಗಿಂತ ಸುಪೀರಿಯರ್ ಫೀಲ್ ಆಗಬೇಕು, ಇಲ್ಲ ಅಂತಂದರೆ ನಾನು ಬೇರೆಯವರಿಗಿಂತ ಇನ್ಫೀರಿಯರ್. ಸೊ ಯಾವಾಗ ನಾವು ಬಾವಿಯಿಂದ ಹೊರಗಡೆ ಬರ್ತೀವಿ ಆವಾಗ ನಮಗೆ ಗೊತ್ತಾಗುತ್ತೆ, ಓಕೆ, ಪ್ರಪಂಚದಲ್ಲಿ ಆ ಥರ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಎಕ್ಸಾಂಪಲ್ಲು, ಪ್ರಾಣಿಗಳಲ್ಲಿ ಸುಪೀರಿಯರು ಇನ್ಫೀರಿಯರ್ ಅನ್ನೋ ಕಾಂಪ್ಲೆಕ್ಸೇ ಇಲ್ಲ, ಬಟ್ ಮನುಷ್ಯರಲ್ಲಿದೆ. ಯಾಕೆ? ನಾವು ನಮ್ಮ ಹಣ ಇರ್ಬೋದು ಅಥವಾ ನಾವು ನಮ್ಮ ಬುದ್ಧಿವಂತಿಕೆ ಇರ್ಬೋದು, ನಮ್ಮ ಹಣ ಇರ್ಬೋದು, ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ನೋಡ್ತೀವಿ. ಅದೇ ಪ್ರಾಣಿಗಳು ಆ ಥರ ಮಾಡೋದಿಲ್ಲ. ಸೊ ನಾವು ಫಸ್ಟ್ ಆಫ್ ಆಲ್ ನಾವು ಮಾಡೋವಂಥ ಕಂಪ್ಯಾರಿಸನ್ನ ನಿಲ್ಲಿಸ್ಬೇಕು. ಯಾವಾಗ ನಾವು ನಮ್ಮ ಫ್ರೆಂಡ್ಸಿಗಿಂತ ಜಾಸ್ತಿ ಅರ್ನ್ ಮಾಡ್ತಿಲ್ಲ, ಇಲ್ಲ ನಮ್ಮ ಫ್ರೆಂಡ್ಸು ನಮಗಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ, ಇಲ್ಲ ನಮ್ಮ ಫ್ರೆಂಡ್ಸು ನಮಗಿಂತ ಬುದ್ಧಿವಂತರಿದ್ದಾರೆ, ಇಲ್ಲ ನಮ್ಮ ಫ್ರೆಂಡ್ಸು ಅವ್ರ ಲೈಫನ್ನು ಚೆನ್ನಾಗಿ ಲೀಡ್ ಮಾಡ್ತಿದ್ದಾರೆ, ನಾವು ಅದನ್ನು ಕಂಪೇರ್ ಮಾಡ್ತಾ ಹೋದಾಗ ಡೆಫಿನೆಟ್ಲಿ ಏನಾಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ, ಸೊ ಕಂಪ್ಯಾರಿಸನ್ ಮಾಡೋದು ಯಾವಾಗ ಸ್ಟಾಪ್ ಮಾಡ್ತೀವಿ, ಆಗ ನಾವು ಪ್ರೋಗ್ರೆಸ್ ಮಾಡ್ಬೋದು. ನನ್ನ ಜಾಣತನನ್ನು ಬೇರೆಯವರಿಗೆ ನಾನು ಪ್ರೂವ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಎಷ್ಟು ಜಾಣ ಅಂತ? ಇಲ್ಲ ನಾನು ಹೇಗೆ ಸುಪೀರಿಯರ್ ಫೀಲ್ ಆಗೋದು? ಇಲ್ಲಾಂದರೆ ಅವ್ರು ನನಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡೋದಿಲ್ಲ. ಈಗ ಅವ್ರು ನನಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕು ಅಂದರೆ ನಾನು ನನ್ನ ಜಾಣತನ ಪ್ರೂವ್ ಮಾಡಬೇಕು. ಇದೆಲ್ಲ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಮನಸ್ಸಿನಲ್ಲಿ ನಡೀತಿರೋ ಅಂಥ ಒಂದು ವಿಮರ್ಶೆ ಇರ್ಬೋದು. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆ ಅವರ ಲೈಫಲ್ಲಿ ಇದ್ದೇ ಇರುತ್ತೆ. ಇಲ್ಲ ಪ್ರತಿಯೊಬ್ಬರು ಅವರದೇ ಆದ ಮನಸ್ಸಿನ ಪ್ರಪಂಚದಲ್ಲಿ ಅವರು ಇರ್ತಾರೆ. ಯಾವಾಗ ನಮಗೆ ಅದು ಅರ್ಥ ಆಗುತ್ತೆ
ಆಗ ನಮ್ಮನ್ನು ನಾವು ಬೇರೆಯವ್ರ ಮುಂದೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಿಕ್ಕಿರುವಂಥ ಮೈಂಡ್ ಒಂದೇ, ಬಟ್ ಆದರೆ ಇರುವಂಥ OS ಬೇರೆ. ಯಾರವರು ಮೈಂಡಲ್ಲಿರುವಂಥ OSನ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ, ಅಂದರೆ ಅವ್ರ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ, ಅವ್ರ ಫಂಕ್ಷನಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾರು ಅವ್ರ ಮೈಂಡಲ್ಲಿರೋ OSನ ಇಂಪ್ರೂವ್ ಮಾಡ್ತಾ ಹೋಗೋಲ್ಲ, ಅವರ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ತಾ ಹೋಗೋದಿಲ್ಲ, ಡೆಫಿನೆಟ್ಲಿ ಫಂಕ್ಷನಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊತಾ ಹೋಗ್ತೀವಿ, ನಮಗೆ ಗೊತ್ತಾಗ್ತಾ ಹೋಗುತ್ತೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ, ನಮ್ಮ ಸುತ್ತಮುತ್ತನ ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ, ಆವಾಗ ಲೈಫ್ ಈಸಿ ಆಗುತ್ತೆ. ಸ್ನೇಹಿತರೆ, ಅದಕ್ಕೆ ನಾನು ಫಸ್ಟಿಗೆ ಹೇಳಿದ್ದು, ನಾನು ಜಾಣ, ಆದರೆ ನಾನು ಅಂದ್ಕೊಂಡಿರೋ ಜಾಣ ನಾನಲ್ಲ. ಸೊ ಆ ಜಾಣತನನ ನನ್ನ ಸುತ್ತಮುತ್ತ ಇರೋರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನನ್ನ ಸುತ್ತಮುತ್ತ ಇರೋರಿಗೆ ನನ್ನ ಒಳಗಡೆಗೆ ನಂಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಜಾಣ ಇದ್ದೀನಿ ಅಂತ. ಸೊ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಏನಿದೆ? ಹೋಪ್ ಈ ವಿಡಿಯೋ ನಿಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತು ಅಂತ ಭಾವಿಸ್ತೀನಿ. ನಿಮಗೆ ನಾನು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಮತ್ತೆ ಹೊಸ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.